ರಾಜ್ಯದಲ್ಲಿ ಖಜಾನೆ ಖಾಲಿ ಆದ್ರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು, ಈಗ ಶಾಸಕರ ಭವನದ ಸರದಿ. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4 ಕೋಟಿ 80 ಲಕ್ಷ ರೂಪಾಯಿ ಖರ್ಚು ಮಾಡಕ್ಕೆ ರೆಡಿಯಾಗಿದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್, ಸೇಫ್ ಲಾಕರ್ಸ್ ಖರೀದಿ ಮಾಡಕ್ಕೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ವಿಧಾನಸಭಾ ಸಚಿವಾಲಯದಿಂದ ಈ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. ಶಾಸಕರ ಭವನದಲ್ಲಿ ಇರುವಂತಹ 264 ಕೊಠಡಿಗಳಿಗೆ ಸ್ಮಾರ್ಟ್ ಲಾಕ್ಸ್, ಸ್ಮಾರ್ಟ್ ಸೇಫ್ ಲಾಕರ್ಸ್, ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ಸ್, ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಉಪಕರಣಗಳು ಇಂಥವನ್ನೆಲ್ಲ ಖರೀದಿ ಮಾಡೋದಕ್ಕೆ ಅನುದಾನಕ್ಕಾಗಿ ಕೋರಿಕೆ ಇಟ್ಟಿದ್ದಾರಂತೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ಬೇಕಾಗಿದೆ, ಅದು ರಾಜ್ಯಕ್ಕೆ ಹೊರೆ ಆಗಿದೆ ಅನ್ನೋಂಥದ್ದನ್ನ ಗೃಹ ಸಚಿವರೇ ಒಪ್ಪಿಕೊಂಡಿರ್ತಕ್ಕಂಥದ್ದು ಮತ್ತು ರಾಜ್ಯದ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅನ್ನುವಂಥದ್ದು. ಹಾಗೆಲ್ಲ ಇದ್ದಾಗ ಮತ್ತೊಂದು ಕಡೆ ಈ ತರದ ಆಡಂಬರ, ಲಕ್ಸುರಿ, ಮೊನ್ನೆ ಅಷ್ಟೇ ಸಿಎಂ ನಿವಾಸ ಆಯಿತು, ಇವತ್ತು ನೋಡಿದ್ರೆ ಶಾಸಕರ ಭವನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಶಾಸಕರ ಭವನ ನವೀಕರಣಕ್ಕೆ ಇಷ್ಟು 4 ಕೋಟಿ ರೂಪಾಯಿ ಮತ್ತು ಅದಕ್ಕೂ ಹೆಚ್ಚುವರಿ ಹಣಕ್ಕಾಗಿ ಕೋರಿಕೆ ಇಟ್ಟಿರ್ತಕ್ಕಂಥದ್ದು. ಆಶ್ಚರ್ಯ ಅಂತಂದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಜೊತೆಗೆ ಖಜಾನೆ ಖಾಲಿ ಹೊಡಿತಾ ಇದೆ. ಆ ಸಾಲದ ಮೊತ್ತ ನೋಡ್ಬಿಟ್ರೆ, ಮಾಡಿರೋ ಸಾಲದ ಮೊತ್ತ, ಈಗ ನಾಡ್ದು ಬಜೆಟ್ ಮಂಡಿಸ್ತಾರೆ, 1 ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ. ಇಷ್ಟೆಲ್ಲದರ ಮಧ್ಯೆನೂ ಇಷ್ಟೆಲ್ಲ ಆಡಂಬರ, ದುಬಾರಿ ಬೇಕಾ? ಇವ್ರಿಗೆ ಯಾರು ಹೇಳೋರ್ ಕೇಳೋರಿಲ್ವಾ ವಿಜಯ್? ಶ್ರೀಲಕ್ಷ್ಮಿ, ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕೊಟ್ಟಿರುವಂತದ್ದು ವಿಧಾನಸಭಾ ಸಚಿವಾಲಯದಿಂದ. ಶಾಸಕರ ಭವನದಲ್ಲಿರುವಂತಹ ಕೊಠಡಿಗಳಿಗೆ ಸ್ಮಾರ್ಟ್ ಲಾಕರ್, ಮತ್ತೊಂದು ಕಡೆ ಭದ್ರತೆ ಸಂಬಂಧಪಟ್ಟಂತೆ ಸೇಫ್ಟಿ ಲಾಕರ್ ಸಂಬಂಧಪಟ್ಟಂತೆ, ಅಂದ್ರೆ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಯಾಕಂದ್ರೆ ಶಾಸಕರ ಭವನವೇ ಇರುವಂತದ್ದು ಕೂಡ ಸೆಕ್ಯೂರಿಟಿ ಅಡಿಯಲ್ಲಿರುವಂತದ್ದು, ಸಂಪೂರ್ಣ ಸೆಕ್ಯೂರಿಟಿ ಇರುವಂತದ್ದು. ಅಲ್ಲಿ ಯಾರು ಕೂಡ ಜನಸಾಮಾನ್ಯರು ಒಳಗಡೆ ಹೋಗಕ್ಕಾಗೋದಿಲ್ಲ. ಜೊತೆಗೆ ಶಾಸಕರಿಗೋಸ್ಕರ ಮೀಸಲಾಗಿರುವಂತಹ ಶಾಸಕರ ಭವನದಲ್ಲಿ ಏನಕ್ಕೆ ಬೇಕು ಸೇಫ್ಟಿ ಲಾಕರ್ ಅನ್ನುವಂಥದ್ದು? ಏನು ಬ್ಯಾಂಕ್ ಅಥವಾ ಖಾಸಗಿ ಜಾಗ ಇದೆಯೋ? ಇದಕ್ಕೆ ಸಂಬಂಧಪಟ್ಟಂತೆ 4 ಕೋಟಿ 80 ಲಕ್ಷ ಆ ದುಡ್ಡು ಹಣ ಖರ್ಚಾಗ್ತಾ ಇರುವಂತದ್ದು ಸಾರ್ವಜನಿಕರ ಹಣದಿಂದ ಖರ್ಚಾಗ್ತಾರೆ. ಸಾರ್ವಜನಿಕ ಕಟ್ಟಿರುವಂತಹ ಸಾಮಾನ್ಯ ಜನರು ಕಟ್ಟುವ ತೆರಿಗೆಯಿಂದ. ಅಂದ್ರೆ ವೆಚ್ಚ ಬೇರೆ, ದುಂದು ವೆಚ್ಚ ಬೇರೆ. ವೆಚ್ಚಕ್ಕೆ ವೆಚ್ಚ ಮಾಡುವ ಸಂಬಂಧಪಟ್ಟ ಅಗತ್ಯತೆ ಇದ್ದರೆ ವೆಚ್ಚ ಮಾಡಬಹುದು, ಆದ್ರೆ ಅನಗತ್ಯವಾಗಿ ವೆಚ್ಚ ಮಾಡುವುದಕ್ಕೆ ದುಂದು ವೆಚ್ಚ, ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಸೇಫ್ಟಿ ಲಾಕರ್ ಅನ್ನುವಂಥದ್ದು ಯಾಕೆ ಬೇಕು ಶಾಸಕರ ಭವನದಲ್ಲಿ? ಇದಕ್ಕೆ ಸಾರ್ವಜನಿಕ ದುಡ್ಡು ಯಾಕೆ ಪೋಲ್ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕ ಪ್ರಶ್ನೆ ಆಗಿದೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಖಜಾನೆ ಖಾಲಿ ಆದ್ರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು, ಈಗ ಶಾಸಕರ ಭವನದ ಸರದಿ. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4 ಕೋಟಿ 80 ಲಕ್ಷ ರೂಪಾಯಿ ಖರ್ಚು ಮಾಡಕ್ಕೆ ರೆಡಿಯಾಗಿದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್, ಸೇಫ್ ಲಾಕರ್ಸ್ ಖರೀದಿ ಮಾಡಕ್ಕೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ವಿಧಾನಸಭಾ ಸಚಿವಾಲಯದಿಂದ ಈ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. ಶಾಸಕರ ಭವನದಲ್ಲಿ ಇರುವಂತಹ 264 ಕೊಠಡಿಗಳಿಗೆ ಸ್ಮಾರ್ಟ್ ಲಾಕ್ಸ್, ಸ್ಮಾರ್ಟ್ ಸೇಫ್ ಲಾಕರ್ಸ್, ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ಸ್, ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಉಪಕರಣಗಳು ಇಂಥವನ್ನೆಲ್ಲ ಖರೀದಿ ಮಾಡೋದಕ್ಕೆ ಅನುದಾನಕ್ಕಾಗಿ ಕೋರಿಕೆ ಇಟ್ಟಿದ್ದಾರಂತೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ಬೇಕಾಗಿದೆ, ಅದು ರಾಜ್ಯಕ್ಕೆ ಹೊರೆ ಆಗಿದೆ ಅನ್ನೋಂಥದ್ದನ್ನ ಗೃಹ ಸಚಿವರೇ ಒಪ್ಪಿಕೊಂಡಿರ್ತಕ್ಕಂಥದ್ದು ಮತ್ತು ರಾಜ್ಯದ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅನ್ನುವಂಥದ್ದು. ಹಾಗೆಲ್ಲ ಇದ್ದಾಗ ಮತ್ತೊಂದು ಕಡೆ ಈ ತರದ ಆಡಂಬರ, ಲಕ್ಸುರಿ, ಮೊನ್ನೆ ಅಷ್ಟೇ ಸಿಎಂ ನಿವಾಸ ಆಯಿತು, ಇವತ್ತು ನೋಡಿದ್ರೆ ಶಾಸಕರ ಭವನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಶಾಸಕರ ಭವನ ನವೀಕರಣಕ್ಕೆ ಇಷ್ಟು 4 ಕೋಟಿ ರೂಪಾಯಿ ಮತ್ತು ಅದಕ್ಕೂ ಹೆಚ್ಚುವರಿ ಹಣಕ್ಕಾಗಿ ಕೋರಿಕೆ ಇಟ್ಟಿರ್ತಕ್ಕಂಥದ್ದು. ಆಶ್ಚರ್ಯ ಅಂತಂದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಜೊತೆಗೆ ಖಜಾನೆ ಖಾಲಿ ಹೊಡಿತಾ ಇದೆ. ಆ ಸಾಲದ ಮೊತ್ತ ನೋಡ್ಬಿಟ್ರೆ, ಮಾಡಿರೋ ಸಾಲದ ಮೊತ್ತ, ಈಗ ನಾಡ್ದು ಬಜೆಟ್ ಮಂಡಿಸ್ತಾರೆ, 1 ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ. ಇಷ್ಟೆಲ್ಲದರ ಮಧ್ಯೆನೂ ಇಷ್ಟೆಲ್ಲ ಆಡಂಬರ, ದುಬಾರಿ ಬೇಕಾ? ಇವ್ರಿಗೆ ಯಾರು ಹೇಳೋರ್ ಕೇಳೋರಿಲ್ವಾ ವಿಜಯ್? ಶ್ರೀಲಕ್ಷ್ಮಿ, ಆರ್ಥಿಕ
ಏನು ಇಲಾಖೆ ಈಗ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕೊಟ್ಟಿರುವಂತದ್ದು ವಿಧಾನಸಭಾ ಸಚಿವಾಲಯದಿಂದ ಶಾಸಕರ ಭವನದಲ್ಲಿರುವಂತಹ ಕೊಠಡಿಗಳಿಗೆ ಸ್ಮಾರ್ಟ್ ಲಾಕರ್ ಮತ್ತೊಂದು ಕಡೆ ಭದ್ರತೆ ಸಂಬಂಧಪಟ್ಟಂತೆ ಸೇಫ್ಟಿ ಲಾಕರ್ ಸಂಬಂಧಪಟ್ಟಂತೆ ಅಂದ್ರೆ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಯಾಕಂದ್ರೆ ಶಾಸಕರ ಭವನವೇ ಇರುವಂತದ್ದು ಕೂಡ ಸೆಕ್ಯೂರಿಟಿ ಅಡಿಯಲ್ಲಿ ಇರುವಂತದ್ದು, ಸಂಪೂರ್ಣ ಸೆಕ್ಯೂರಿಟಿ ಇರುವಂತದ್ದು. ಅಲ್ಲಿ ಯಾರು ಕೂಡ ಜನಸಾಮಾನ್ಯರು ಹೊರಗಡೆ ಹೋಗಕ್ಕಾಗೋದಿಲ್ಲ. ಜೊತೆಗೆ ಶಾಸಕರಿಗೋಸ್ಕರ ಮೀಸಲಾಗಿರುವಂತಹ ಶಾಸಕರ ಭವನದಲ್ಲಿ ಏನಕ್ಕೆ ಬೇಕು ಸೇಫ್ಟಿ ಲಾಕರ್ ಅನ್ನುವಂಥದ್ದು? ಏನ್ ಬ್ಯಾಂಕ್ ಅಥವಾ ಖಾಸಗಿ ಜಾಗ ಇದೆಯೋ ಇದಕ್ಕೆ ಸಂಬಂಧಪಟ್ಟಂತೆ 4,80,00,000 ಆ ದುಡ್ಡು ಹಣ ಖರ್ಚಾಗ್ತಾ ಇರುವಂತದ್ದು ಸಾರ್ವಜನಿಕರ ಏನು ಹಣದಿಂದ ಖರ್ಚಾಗ್ತಾರೆ, ಸಾರ್ವಜನಿಕ ಕಟ್ಟಿರುವಂತಹ ಸಾಮಾನ್ಯ ಜನರು ಕಟ್ಟುವ ತೆರಿಗೆಯಿಂದ. ಅಂದ್ರೆ ವೆಚ್ಚ ಬೇರೆ, ದುಂದು ವೆಚ್ಚ ಬೇರೆ. ವೆಚ್ಚಕ್ಕೆ ಏನು ವೆಚ್ಚ ಮಾಡುವ ಸಂಬಂಧಪಟ್ಟ ಅಗತ್ಯತೆ ಇದ್ದರೆ ವೆಚ್ಚ ಮಾಡಬಹುದು, ಆದ್ರೆ ಅನಗತ್ಯವಾಗಿ ವೆಚ್ಚ ಮಾಡುವುದಕ್ಕೆ ದುಂದು ವೆಚ್ಚ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಸೇಫ್ಟಿ ಲಾಕರ್ ಅನ್ನುವಂಥದ್ದು ಯಾಕೆ ಬೇಕು ಶಾಸಕರ ಭವನದಲ್ಲಿ? ಇದಕ್ಕೆ ಸಾರ್ವಜನಿಕರ ದುಡ್ಡು ಯಾಕೆ ಪೋಲ್ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕ ಪ್ರಶ್ನೆ ಆಗಿದೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಖಜಾನೆ ಖಾಲಿ ಆದ್ರೂ ಕೂಡ ಆಡಂಬರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು, ಈಗ ಶಾಸಕರ ಭವನದ ಸರದಿ. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4,80,00,000 ರೂಪಾಯಿ ಖರ್ಚು ಮಾಡಕ್ಕೆ ರೆಡಿಯಾಗಿದ್ದಾರಂತೆ. ಸ್ಮಾರ್ಟ್ ಡೋರ್ ಲಾಕ್, ಸೇಫ್ ಲಾಕರ್ಸ್ ಖರೀದಿ ಮಾಡಕ್ಕೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಚ್ಚುವರಿ ಅನುದಾನ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ವಿಧಾನಸಭಾ ಸಚಿವಾಲಯದಿಂದ ಈ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. ಶಾಸಕರ ಭವನದಲ್ಲಿ ಇರುವಂತಹ 264 ಕೊಠಡಿಗಳಿಗೆ ಸ್ಮಾರ್ಟ್ ಲಾಕ್ಸ್, ಸ್ಮಾರ್ಟ್ ಸೇಫ್ ಲಾಕರ್ಸ್, ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ಸ್, ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಉಪಕರಣಗಳು ಇಂಥವನ್ನೆಲ್ಲ ಖರೀದಿ ಮಾಡೋದಕ್ಕೆ ಅನುದಾನಕ್ಕಾಗಿ ಕೋರಿಕೆ ಇಟ್ಟಿದ್ದಾರಂತೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ಬೇಕಾಗಿದೆ, ಅದು ರಾಜ್ಯಕ್ಕೆ ಹೊರೆ ಆಗಿದೆ ಅನ್ನೋಂಥದ್ದನ್ನ ಗೃಹ ಸಚಿವರೇ ಒಪ್ಪಿಕೊಂಡಿರ್ತಕ್ಕಂಥದ್ದು, ಮತ್ತು ರಾಜ್ಯದ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅನ್ನುವಂಥದ್ದು. ಹಾಗೆಲ್ಲ ಇದ್ದಾಗ ಮತ್ತೊಂದು ಕಡೆ ಈ ತರದ ಆಡಂಬರ, ಲಕ್ಸುರಿ, ಮೊನ್ನೆ ಅಷ್ಟೇ ಸಿಎಂ ನಿವಾಸ ಆಯಿತು, ಇವತ್ತು ನೋಡಿದ್ರೆ ಶಾಸಕರ ಭವನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಾಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಾಳಿ, ಶಾಸಕರ ಭವನ ನವೀಕರಣಕ್ಕೆ ಇಷ್ಟು 4 ಕೋಟಿ ರೂಪಾಯಿ ಮತ್ತು ಅದಕ್ಕೂ ಹೆಚ್ಚುವರಿ ಹಣಕ್ಕಾಗಿ ಕೋರಿಕೆ ಇಟ್ಟಿರ್ತಕ್ಕಂಥದ್ದು. ಆಶ್ಚರ್ಯ ಅಂತಂದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಜೊತೆಗೆ ಖಜಾನೆ ಖಾಲಿ ಹೊಡಿತಾ ಇದೆ. ಆ ಸಾಲದ ಮೊತ್ತ ನೋಡ್ಬಿಟ್ರೆ, ಮಾಡಿರೋ ಸಾಲದ ಮೊತ್ತ, ಈಗ ನಾಡ್ದು ಬಜೆಟ್ ಮಂಡಿಸ್ತಾರೆ, 1 ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ. ಇಷ್ಟೆಲ್ಲದರ ಮಧ್ಯೆನೂ ಇಷ್ಟೆಲ್ಲ ಆಡಂಬರ, ದುಬಾರಿ ಬೇಕಾ? ಇವ್ರಿಗೆ ಯಾರು ಕೇಳೋರಿಲ್ವಾ ವಿಜಯ್? ಶ್ರೀಲಕ್ಷ್ಮಿ, ಆರ್ಥಿಕ ಏನು ಇಲಾಖೆ ಈಗ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕೊಟ್ಟಿರುವಂತದ್ದು ವಿಧಾನಸಭಾ ಸಚಿವಾಲಯದಿಂದ ಶಾಸಕರ ಭವನದಲ್ಲಿರುವಂತಹ ಕೊಠಡಿಗಳಿಗೆ ಸ್ಮಾರ್ಟ್ ಲಾಕರ್ ಮತ್ತೊಂದು ಕಡೆ ಭದ್ರತೆ ಸಂಬಂಧಪಟ್ಟಂತೆ ಸೇಫ್ಟಿ ಲಾಕರ್ ಸಂಬಂಧಪಟ್ಟಂತೆ ಅಂದ್ರೆ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಯಾಕಂದ್ರೆ ಶಾಸಕರ ಭವನವೇ ಇರುವಂತದ್ದು ಕೂಡ ಸೆಕ್ಯೂರಿಟಿ ಅಡಿಯಲ್ಲಿ ಇರುವಂತದ್ದು, ಸಂಪೂರ್ಣ ಸೆಕ್ಯೂರಿಟಿ ಇರುವಂತದ್ದು. ಅಲ್ಲಿ ಯಾರು ಕೂಡ ಜನಸಾಮಾನ್ಯರು ಹೊರಗಡೆ ಹೋಗಕ್ಕಾಗೋದಿಲ್ಲ. ಜೊತೆಗೆ ಶಾಸಕರಿಗೋಸ್ಕರ ಮೀಸಲಾಗಿರುವಂತಹ ಶಾಸಕರ ಭವನದಲ್ಲಿ ಏನಕ್ಕೆ ಬೇಕು ಸೇಫ್ಟಿ ಲಾಕರ್ ಅನ್ನುವಂಥದ್ದು? ಏನ್ ಬ್ಯಾಂಕ್ ಅಥವಾ ಖಾಸಗಿ ಜಾಗ ಇದೆಯೋ ಇದಕ್ಕೆ ಸಂಬಂಧಪಟ್ಟಂತೆ 4,80,00,000 ಆ ದುಡ್ಡು ಹಣ ಖರ್ಚಾಗ್ತಾ ಇರುವಂತದ್ದು ಸಾರ್ವಜನಿಕರ ಏನು ಹಣದಿಂದ ಖರ್ಚಾಗ್ತಾರೆ, ಸಾರ್ವಜನಿಕ ಕಟ್ಟಿರುವಂತಹ ಸಾಮಾನ್ಯ ಜನರು ಕಟ್ಟುವ ತೆರಿಗೆಯಿಂದ. ಅಂದ್ರೆ ವೆಚ್ಚ ಬೇರೆ, ದುಂದು ವೆಚ್ಚ ಬೇರೆ. ವೆಚ್ಚಕ್ಕೆ ಏನು ವೆಚ್ಚ ಮಾಡುವ ಸಂಬಂಧಪಟ್ಟ ಅಗತ್ಯತೆ ಇದ್ದರೆ ವೆಚ್ಚ ಮಾಡಬಹುದು, ಆದ್ರೆ ಅನಗತ್ಯವಾಗಿ ವೆಚ್ಚ ಮಾಡುವುದಕ್ಕೆ ದುಂದು ವೆಚ್ಚ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಸೇಫ್ಟಿ ಲಾಕರ್ ಅನ್ನುವಂಥದ್ದು ಯಾಕೆ ಬೇಕು ಶಾಸಕರ ಭವನದಲ್ಲಿ? ಇದಕ್ಕೆ ಸಾರ್ವಜನಿಕರ ದುಡ್ಡು ಯಾಕೆ ಪೋಲ್ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕ ಪ್ರಶ್ನೆ ಆಗಿದೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.